ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ತಿಂಡಿ ಏನು ಮಾಡಿದ್ದಾರೆ ನೋಡಬೇಕು. ಚೆನ್ನಾಗಿದ್ರೆ ತಿನ್ಕೊಂಡು ಹೋಗ್ತೀನಿ. ಗೈಸ್ ತಿಂಡಿ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದಾರೆ. ಇಷ್ಟ ಆಗಲ್ಲ, ತಿನ್ನಲ್ಲ ನಾನು, ಬೇಡ. ನಮ್ಮ ಪಿ ಜಿಲೇ ಹಿಂಗೆ ಈ ಕಡೆ ಸೈಡಿಂದ ಗರ್ಲ್ಸ್ ಹೋಗೋದು, ಹಿಂಗೆ ಬಾಯ್ಸ್ ಹೋಗೋದು. ಇದು ಲಾಡ್ಜು. ಆಮೇಲೆ ಇದು ನೋಡ್ರಿ, ತಿಂಡಿ ಉಪ್ಪಿಟ್ಟು ಮಾಡಿದ್ದಾರೆ, ಅದಕ್ಕೆ ಬೇಡ, ತಿನ್ನಲ್ಲ. ಹಂಗೆ ಡೈರೆಕ್ಟ್ ಕಾಲೇಜ್ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸಮೋಸ ತಿಂತೀನಿ ಆಮೇಲೆ ಮಧ್ಯಾಹ್ನ. ನಾನು ಡೈಲಿ ತಿಂಡಿ ತಿಂತಾ ಇಲ್ಲ, ಏನಿಲ್ಲ. ನಮ್ಮಮ್ಮ ಡೈಲಿ ನೋಡ್ತಾರೆ ವ್ಲಾಗು, ಅಲ್ಲಿಂದ ಬೈತಾರೆ ಫೋನ್ ಮಾಡಿ, ಯಾಕೆ ತಿಂಡಿ ತಿಂದಿಲ್ಲ, ಯಾಕೆ ಊಟ ಮಾಡಿಲ್ಲ ಅಂತೇಳಿ. ಆದರೆ ತಿಂಡಿನೇ ಚೆನ್ನಾಗಿಲ್ಲ, ಏನು ತಿನ್ನಲಿ, ಎದುರಿಸೇ ಬಿಡ್ತೀನಿ ನಾಯಿ ನನಗೆ. ಸೊ ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂದರೆ ಒಂಥರ ಆಗುತ್ತೆ. ಆದರೆ ನನಗೆ ತಿಂಡಿ ತಿನ್ನೋಕ್ಕೆ ಮನಸ್ಸಿಲ್ಲ ಅಂದರೆ ಏನು ಮಾಡಲಿ. ತಿಂಡಿ ತಿನ್ನೋಕ್ಕೆ ಮನಸ್ಸಿರುತ್ತೆ, ಆದರೆ ತಿಂಡಿ ಚೆನ್ನಾಗಿರಲ್ಲ. ಅದಕ್ಕೆ ಮುಂದಿನ ತಿಂಗಳಿಂದ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ರೂಮ್ ಮಾಡಬೇಕು ಅಂತಿದ್ದೀವಿ. ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದಲ್ಲ. ಹೆಂಗೋ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇರೋದು, ಡೈಲಿ ಬಂದು ಅಡುಗೆ ಮಾಡೋದು. ಸೊ ಇವಾಗ ಕಾಲೇಜ್ ಹತ್ರ ಮುಟ್ಟಿದ್ದೀವಿ. ಇವಾಗ ಸ್ವಲ್ಪ ಒಂದು ತಿಂಗಳೇ ಮೊಬೈಲ್ ಕೊಡ್ತಾರೆ ನಮ್ಮ ಕೈಯಲ್ಲಿ, ಅದಕ್ಕೆ ವ್ಲಾಗ್ ಮಾಡ್ತೀನಿ. ಒಂದು ತಿಂಗಳಾದ್ಮೇಲೆ ಸಬ್ಮಿಟ್ ಮಾಡಬೇಕಂತೆ. ಸೊ ಒಳಗೆ ಹೋಗೋಣ ಬನ್ನಿ. ಸೊ ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಕ್ಲಾಸ್ ನನ್ನ ಫ್ರೆಂಡ್ಗೆ ಹುಚ್ಚ ಬರ್ತೈತಂತೆ. ಇದು ನೆನ್ನೆದು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದು ಇನ್ನೂ ಬರೆದಿಲ್ಲ. ಇವಾಗ ಬರಿತಾ ಇದ್ದೀವಿ. ನಮಗೇನು ಗೊತ್ತಾಗಿದ್ದಿಲ್ಲ, ಅದೇನೋ ಸ್ಟೋರಿ ಬರಿಬೇಕಂತೆ. ಇಷ್ಟು ಪೇಜ್ ಇದೆ ನೋಡಿರಿ, 1 ಪೇಜ್ ಇದೆ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬರೆದ್ಬಿಟ್ಟು ಅದನ್ನು ಏನೋ ಹೇಳ್ಬೇಕಂತೆ ಎಲ್ಲರಿಗೂ. ಸರ್ ಕರೀತಾರಂತೆ. ಸರ್ ಕರೆದ್ಮೇಲೆ ಎಲ್ಲರ ಮುಂದೆ ಹೇಳ್ಬೇಕಂತೆ. ಗೈಸ್ ನಮ್ಮ ಕ್ಲಾಸಲ್ಲ ಬಗ್ಗೆ ಗೇಮರ್ ಇದ್ದಾನೆ ನೋಡಿ, ಇವನೇ. ಗೈಸ್ ಇವಾಗ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಕೊಡೋಕ್ಕೆ ಹೇಳ್ತಾ ಇದ್ದಾರೆ. ವೀಡಿಯೋದಲ್ಲಿ ನೋಡಿ ನೀವು. My aim, I took the course Hotel Management. My aim is to be a YouTuber. So I have my YouTube channel called Sean Josh Vlogs. If you are interested to watch my vlogs, you can subscribe. Sean Josh. Wait, man. Team started. Okay. So it's channel name? Sean Josh Vlogs. ಗೈಸ್ ಸೊ ನಮ್ಮ ಫ್ರೆಂಡ್ ಇವಾಗ ಸಮೋಸ ಕೊಡಿಸ್ತಾನಂತೆ. ಇವತ್ತು ಇವನೇ ಕೊಡ್ಸೋದಂತ ಇವತ್ತು ನಾನು, ನಾಳೆ ಇವನು, ನಾಡ್ದು ಇವನು. ನಾಳೆ ಸಂಡೇ, ನಾಳೆ ಅಲ್ಲ ಮಂಡೇ ಕೊಡಿಸ್ಬೇಕು ಇವನು. ಇವನ್ ಟ್ಯೂಸ್ಡೇ, ಆಮೇಲೆ ವೆಡ್ನೆಸ್ಡೇ ಮತ್ತೆ ಶಿವು, ಥರ್ಸ್ಡೇ ನಾನು. ಕ್ಯಾಂಟೀನ್ ತೋರಿಸೋದು ನೋಡ್ರಿ, ಎಷ್ಟು ಜನ ಇದ್ದಾರೆ ಕ್ಯಾಂಟೀನ್ ಇದೆ. ಗೈಸ್ ಕಾಲೇಜ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಮನೆಗಲ್ಲ, ಪಿ ಜಿಗೆ ಹೋಗ್ತಾ ಇದ್ದೀವಿ. ಯಾಕೋ ಬೋರ್ ಆಗ್ತಾ ಇದೆ ಗೈಸ್. ಅದೇನು ಕಲಿಸ್ತಾರೋ ಗೊತ್ತಿಲ್ಲ. ABCD ಎಲ್ಲ ಕಲಿಸ್ತಾರೆ ಕ್ಲಾಸಲ್ಲಿ. ಗೈಸ್ ಕ್ಯಾಶ್ ಇಸ್ಕೊಳಕ್ಕೆ ಬರ್ತೀನಿ. ಅಂದರೆ ಫೋನ್ ಪೇ ಮತ್ತು ಕ್ಯಾಶ್ ಕೊಡ್ತೀರಾ? ಹಾಂ, 50 ರೂಪಾಯಿ. ಗೈಸ್ ಸೊ ಇವಾಗ ಬಸ್ ಸ್ಟಾಪಿಂಗ್ ನಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ತುಂಬ ಬೋರ್ ಆಗ್ತಾ ಇದೆ. ಯಾಕೋ ಕ್ಲಾಸಲ್ಲಿ ಆ ಥರ ಆಗೋದಿಲ್ಲ. ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ ಬಸ್ ಹತ್ಬಿಟ್ಟು ಡೈರೆಕ್ಟ್ ಇವತ್ತು ಏನು ಬೇಡ ಅನಿಸ್ತಿದೆ, ಪಿ ಜಿಗೆ ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಗೈಸ್ ಸೊ ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಮುಟ್ಟಿದ್ದೀವಿ. ಇಲ್ಲಿಂದ ಮತ್ತೆ ಮಂತ್ರಿ ಸ್ಕ್ವೇರ್ ಬಸ್ಸಿಗೆ ಹತ್ತಬೇಕು. ಬಸ್ಸಲ್ಲಿ ಹತ್ಬಿಟ್ಟು ಸಿಗ್ತೀವಿ.
ಬಸ್ ಸಿಕ್ಕಿದೆ, ಅವನು ಹಂಗೆ ಹೋದ ಅಲ್ಲಿ ಬೇರೆ ಬಸ್ಸಲ್ಲಿ. ನಾನು ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಊಟ ಮಾಡಬೇಕು ಅಂತ ಹೊಟ್ಟೆ ಹಸಿತಾ ಇದೆ. ನೋಡೋಣ ಏನು ಊಟ ಮಾಡಿದ್ದಾರೆ ಅಂತ. ಸೊ ಬಸ್ಸಿಂದ ಇಳಿದೆ, ಪಿ ಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸುಸ್ತಾಗ್ತಾಯಿದೆ, ಒಂಥರ ಏನೇನೋ ಆಗ್ತಾಯಿದೆ ಇವತ್ತು ತಲೆಯಲ್ಲಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಪಿ ಜಿಗೆ. ಮೂಸಂಬಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೆ ನೋಡಿ. ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಿದೆ ಗೈಸ್. ಸೀರಿಯಸ್ಲಿ ಹೇಳಬೇಕು ಅಂದರೆ ಮೂಸಂಬಿ ಜ್ಯೂಸ್ ಕುಡೀರಿ. ಸೊ ಇವಾಗ ಊಟ ಮಾಡೋಕ್ಕೆ ಹೋಗಿದೆ. ಊಟ ಮುಗಿದಾಯಿತು. ಮೂಲಂಗಿ ಸಾರು ಮತ್ತು ಅನ್ನ ಮತ್ತು ಉಪ್ಪಿನಕಾಯಿ ಇತ್ತು ಅಷ್ಟೇ. ಒಂದು ದಿವಸನೂ ನಾನ್ ವೆಜ್ ಇಲ್ಲ. ಇವಾಗ ರೂಮ್ಗೆ ಹೋಗಿ ಮಲ್ಕೋತೀನಿ ಸ್ವಲ್ಪ ಹೊತ್ತು. ಬಾಯ್, ಆಮೇಲೆ ಸಿಗೋಣ. ಸೊ ಸುಮ್ಮನೆ ರೂಮ್ ಹತ್ರ ಕೂತ್ಕೊಂಡಿದ್ದೆ. ಮತ್ತೆ ಹುಡುಗರು ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ, ಇದು ಕಣ್ಣಾಮುಚ್ಚ ಅಲ್ಲಾಡೋಕ್ಕೆ. ರೂಮಲ್ಲಿ ಅರಾಫತ್ತೂ ಇಲ್ಲ, ಬೇಜಾರಾಗ್ತಾ ಇದೆ, ಒಬ್ಬನೇ ಇದ್ದೀನಿ. ಅದಕ್ಕೆ ಈ ಚಿಕ್ಕ ಮಕ್ಕಳು ಆಟ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಇವನೇ ಎಲ್ಲ ಮೊನ್ನೆ ಹೊಡೆದಿದ್ದು. ಹಿಂದೆನೇ ಇದ್ದಾರೆ. ಸೊ ರೂಮಲ್ಲಿ ಬೇಜಾರಾಗ್ತಿತ್ತು ಅಂತ ನಮ್ಮ ಅಣ್ಣ ಅಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾರೆ ನಮ್ಮ ಕಾಲೇಜ್ ಹತ್ರ, ಅಲ್ಲೇ ಹೋಗ್ತಾ ಇದ್ದೀನಿ ಇವಾಗ. ಸೊ ಇವಾಗ ಕಾಲೇಜ್ ಹತ್ರ ಮುಟ್ಟಿದೆ, ಗೊತ್ತಿಲ್ಲ ಒಳಗೆ ಬಿಡ್ತಾರೋ ಇಲ್ಲ. ಬ್ಯಾಗ್ ಇಲ್ಲ ಏನಿಲ್ಲ, ಹಂಗೆ ನುಗ್ತಾ ಇದ್ದೀನಿ, ಗೊತ್ತಿಲ್ಲ ಏನು ಮಾಡ್ತಾರೆ. ಒಳಗೆ ಬಿಡ್ತಿದ್ದಿಲ್ಲ, ನಮ್ಮ ಅಣ್ಣನ ಹೆಸ್ರು ಹೇಳಿ ಒಳಗೆ ಬಂದೆ. ಸೊ ಇವತ್ತು ಬಾಸ್ಕೆಟ್ಬಾಲ್ ಆಡೋಕ್ಕೆ ಬಂದಿದೆ. ಆಟ ಆಡಾಯಿತು, ಸುಸ್ತಾಯಿತು. ಇವಾಗ ಮತ್ತೆ ಪಿ ಜಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಕಾಲೇಜ್ ಹತ್ರ ಬಂದಿದ್ದೆ, ಕಾಲೇಜಿಂದ ಮತ್ತೆ ಪಿ ಜಿಗೆ ಹೋಗ್ತಾ ಇದ್ದೀನಿ. ಪಿ ಜಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಮಲ್ಕೋತೀನಿ. ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.